ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಮತದಾನದ ಶೇಕಡಾವಾರು ಹೆಚ್ಚಳ. ಜಿಲ್ಲೆಯಲ್ಲಿ 79.12% ಮತದಾನ ದಾಖಲು. ಕೇರಳದ 1ನೇ ವಿಧಾನಸಭಾ ಕ್ಷೇತ್ರವಾದ ಮಂಜೇಶ್ವರದಲ್ಲಿ ಈ ಬಾರಿ ಚಾರಿತ್ರಿಕ ಮತದಾನ ದಾಖಲೆ. 81.04% ಮತದಾನ ದಾಖಲಿಸುವ ಮೂಲಕ ಎಲ್ಲರನ್ನೂ ಅಚ್ಚರಿ ಮೂಡಿಸಿದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ. ಕಾಸರಗೋಡು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ನಕಲಿ ಮತದಾನ ನಡೆದಿದೆ ಎಂದು ಅಭ್ಯರ್ಥಿಗಳಿಂದ ಆರೋಪ ಹಾಗೂ ಪ್ರತ್ಯಾರೋಪ. ಕೆಲವು ಸ್ಥಳಗಳಲ್ಲಿ ವಾಗ್ವಾದ ಸೃಷ್ಟಿಸಿದ ನಕಲಿ ಮತದಾನದ ಆರೋಪಗಳು. ಉದಿನೂರಿನಲ್ಲಿ ಮಹಿಳಾ ಬೂತ್ ಏಜೆಂಟ್ ಮೇಲೆ ತುರಿಸುವ ಸೊಪ್ಪಿನ ಹುಡಿ ಎರಚಿದ ಘಟನೆ. ಪ್ರಕರಣ ದಾಖಲಿಸಲು ಮುಖ್ಯ ಚುನಾವಣಾಧಿಕಾರಿಯಿಂದ ನಿರ್ದೇಶನ. ವಾರ್ತೆಗಳು ವಿವರವಾಗಿ. ಕೇರಳದ 1ನೇ ವಿಧಾನಸಭಾ ಕ್ಷೇತ್ರವಾದ ಮಂಜೇಶ್ವರದಲ್ಲಿ ಈ ಬಾರಿಯ ಮತದಾನವು ಕೇವಲ ಮತದಾನಕ್ಕಿಂತ ಹೆಚ್ಚಾಗಿ ಒಂದು ಚಾರಿತ್ರಿಕ ದಾಖಲೆಯಾಗಿ ಮಾರ್ಪಟ್ಟಿದೆ. ಮುಂದೆಂದೂ ಕಾಣದ ಮತದಾರರ ಉತ್ಸಾಹ ಹಾಗೂ ತಾಂತ್ರಿಕ ಸವಾಲುಗಳ ಅಡಚಣೆಯಲ್ಲೂ ಮಂಜೇಶ್ವರದಲ್ಲಿ 81.04% ಮತದಾನ ದಾಖಲಿಸುವ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ. ಮಂಜೇಶ್ವರ ಕ್ಷೇತ್ರದ ಇತಿಹಾಸದಲ್ಲಿ ಇದು ದೊಡ್ಡ ಮತದಾನ ಲೆಕ್ಕವಾಗಿದೆ. ಸಾಮಾನ್ಯವಾಗಿ ಸಂಜೆ 6 ಗಂಟೆಗೆ ಮುಕ್ತಾಯಗೊಳ್ಳಬೇಕಿದ್ದ ಮತದಾನ ಪ್ರಕ್ರಿಯೆ ಮಂಜೇಶ್ವರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾತ್ರಿ 8:15 ಮುಂದುವರಿಯಿತು. ಹೊಸಬೆಟ್ಟು, ಕಡಪರ, ವರ್ಕಾಡಿ, ಬಾಕ್ರಬೈಲು, ಕುಂಜತ್ತೂರು ಹಾಗೂ ತೂಮಿನಾಡು ಭಾಗದ ಮತಗಟ್ಟೆಗಳಲ್ಲಿ ಸಂಜೆಯ ಬಳಿಕವೂ ಮತದಾರರ ದಂಡೆ ಹರಿದು ಬಂದಿರುವುದು ನಿಯಮದಂತೆ ಗಡುವಿನೊಳಗೆ ಬಂದ ಪ್ರತಿಯೊಬ್ಬರಿಗೂ ಮತದಾನಕ್ಕೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಸತತ 13.5 ಗಂಟೆಗಳ ಕಾಲ ಮತದಾನ ನಡೆಯುವ ಮೂಲಕ ಹೊಸ ದಾಖಲೆ ನಿರ್ಮಾಣವಾಯಿತು. ಈ ಬಾರಿ ಮತದಾನ ವಿಳಂಬವಾಗಲು ಪ್ರಮುಖವಾಗಿ 2 ಕಾರಣಗಳು ಮುನ್ನೆಲೆಗೆ ಬಂದಿವೆ. ಹಲವು ಮತಗಟ್ಟೆಗಳಲ್ಲಿ ಇವಿಎಂ ಯಂತ್ರಗಳು ಮಂದಗತಿಯಲ್ಲಿ ಕಾರ್ಯನಿರ್ವಹಿಸಿದವು. ಒಬ್ಬರು ಮತ ಚಲಾಯಿಸಿದ ಬಳಿಕ ಬೀಪ್ ಶಬ್ದ ಬರಲು 1 ರಿಂದ 2 ನಿಮಿಷ ಬೇಕಾಗುತ್ತಿತ್ತು. ಇದು ಪ್ರಕ್ರಿಯೆಯನ್ನು ವಿಪರೀತ ವಿಳಂಬಗೊಳಿಸಿತು. ಕಡು ಬಿಸಿಲಿನಿಂದ ಪಾರಾಗಲು ಮತದಾರರು ಸಂಜೆ ವೇಳೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಆಗಮಿಸಿದ್ದು ವಿಳಂಬಕ್ಕೆ ಮತ್ತೊಂದು ಕಾರಣವಾಯಿತು. ಜಿಲ್ಲಾ ಚುನಾವಣಾ ಆಯೋಗದ ತಾತ್ಕಾಲಿಕ ಮಾಹಿತಿಯಂತೆ ಕಾಸರಗೋಡು ಜಿಲ್ಲೆಯಲ್ಲಿ ಒಟ್ಟು 78.67% ಮತದಾನವಾಗಿದ್ದರೆ ಮಂಜೇಶ್ವರ ಮಾತ್ರ 80.64% ಭರ್ಜರಿ ಮತದಾನ ದಾಖಲಿಸಿದೆ. ಮಂಜೇಶ್ವರದ ಈ ಶೇಕಡಾವಾರು ಹೆಚ್ಚಳವು ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿ ಇರುವುದನ್ನು ಸೂಚಿಸುತ್ತಿದೆ. ಈ ಬಾರಿ ಮತದಾರ ಯಾರ ಮುಡಿಗೆ ಗೆಲುವಿನ ಮಾಲೆ ತೊಡಿಸಲಿದ್ದಾನೆ ಎಂಬುದು ಈಗ ದೇಶದಾದ್ಯಂತ ಕುತೂಹಲ ಮೂಡಿಸಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವಾಗಿರುವುದು ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿಯೋ ಅಥವಾ ಹಾಲಿ ಪ್ರತಿನಿಧಿಯ ಪರವಾಗಿ ಒಲವು ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆರಂಭವಾಗಿವೆ. ಗಡಿಭಾಗದ ಈ ಸೂಕ್ಷ್ಮ ಕ್ಷೇತ್ರದಲ್ಲಿ ದಾಖಲಾದ ಈ ದಾಖಲೆ ಮತದಾನವು ಅಭ್ಯರ್ಥಿಗಳ ಎದೆಬಡಿತವನ್ನು ಹೆಚ್ಚಿಸಿರುವುದಂತೂ ಸುಳ್ಳಲ್ಲ. ಒಟ್ಟಿನಲ್ಲಿ ಮಂಜೇಶ್ವರದ ಮತದಾರ ತನ್ನ ತೀರ್ಪನ್ನು ಇವಿಎಂ ಯಂತ್ರದಲ್ಲಿ ಭದ್ರವಾಗಿ ಲಾಕ್ ಮಾಡಿದ್ದಾರೆ. ಆ ತೀರ್ಪು ಯಾರ ಪಾಲಿಗೆ ಮಂಗಳ ಹಾಡಲಿದೆ ಎಂಬುದು ಫಲಿತಾಂಶದ ದಿನವೇ ಸ್ಪಷ್ಟವಾಗಲಿದೆ. ಅಬ್ದುಲ್ ರಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ನಕಲಿ ಮತದಾನ ನಡೆದಿದೆ ಎಂದು ಬೆಂಬಲಿಗರು ಪ್ರತ್ಯಾರೋಪಗಳನ್ನು ವ್ಯಕ್ತಪಡಿಸಿದ್ದಾರೆ. ನಕಲಿ ಮತದಾನದ ಆರೋಪಗಳು ಕೆಲವು ಸ್ಥಳಗಳಲ್ಲಿ ವಾಗ್ವಾದಗಳಿಗೆ ಕಾರಣವಾಗಿವೆ. ಜಿಲ್ಲೆಯಲ್ಲಿ ವ್ಯಾಪಕ ನಕಲಿ ಮತದಾನದ ಆರೋಪಗಳೊಂದಿಗೆ ಬೆಂಬಲಿಗರು ಮುಂದೆ ಬರುತ್ತಿದ್ದಾರೆ. ಚುನಾವಣಾ ದಿನದಂದು ನಕಲಿ ಮತದಾನ ನಡೆದಿದೆ ಎಂಬ ಆರೋಪಗಳು ಕೆಲವು ಮತಗಟ್ಟೆಗಳಲ್ಲಿ ವಾಗ್ವಾದ ಹಾಗೂ ಸಂಘರ್ಷಕ್ಕೆ ಕಾರಣವಾಯಿತು. ಮಂಜೇಶ್ವರ ಕ್ಷೇತ್ರದಲ್ಲಿ ಯುವಕನೊಬ್ಬ ವಿದೇಶದಲ್ಲಿ ವಾಸಿಸುತ್ತಿರುವವರ ಮತ ಹಾಕಿದ್ದಾನೆ ಎಂಬ ಆರೋಪದ ಮೇಲೆ ತನಿಖೆ ನಡೆಯುತ್ತಿದೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಕೈಯರ್ ಡಾನ್ ಬಾಸ್ಕೋ ಎಯುಪಿ ಶಾಲೆಯ ಬೂತ್ ಸಂಖ್ಯೆ 128ರಲ್ಲಿ ಖಾಲಿದ್ ಅವರ ಮತವನ್ನು ಸಹೋದರ ಜಾಫರ್ ಚಲಾಯಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಸಂಬಂಧ ಬಿಜೆಪಿ ಪ್ರತಿನಿಧಿಗಳು ಕುಂಬಳೆ ಪೊಲೀಸರಿಗೆ ದೂರು ನೀಡಿದ್ದರು. ನಕಲಿ ಮತದಾನದ ಬಗ್ಗೆ ತಮಗೆ ಯಾವುದೇ ದೂರು ಬಂದಿಲ್ಲ ಹಾಗೂ ಸಂಬಂಧಪಟ್ಟ ಅಧ್ಯಕ್ಷರು ಕ್ರಮ ಕೈಗೊಳ್ಳಬೇಕು ಎಂದು ಕುಂಬಳೆ ಪೊಲೀಸರು ತಿಳಿಸಿದ್ದಾರೆ. ತ್ರಿಕರಿಪುರ ಕ್ಷೇತ್ರದಲ್ಲಿ ಎಲ್ಡಿಎಫ್ ನೇತೃತ್ವದಲ್ಲಿ ವ್ಯಾಪಕ ನಕಲಿ ಮತದಾನ ನಡೆದಿದ್ದು ಇದು ಚುನಾವಣಾ ಪ್ರಕ್ರಿಯೆಯನ್ನು ಹಾಳು ಮಾಡಿದೆ ಎಂದು ಯುಡಿಎಫ್ ಆರೋಪಿಸಿದೆ. ಪಿಲಿಕೋಡು ಪಂಚಾಯತಿನ 137ನೇ ಬೂತ್ ನಂಬರ್ ಪುದಿಲೋಟ್ ಎಯುಪಿ ಸ್ಕೂಲ್ ಬೂತ್ ಹಾಗೂ 132ನೇ ಬೂತ್ ನಂಬರ್ ಪಿಲಿಕೋಟ್ ಗವರ್ಮೆಂಟ್ ವೆಲ್ಫೇರ್ ಎಲ್ಪಿ ಸ್ಕೂಲ್ ಬೂತ್ನಲ್ಲೂ ನಕಲಿ ಮತದಾನ ಹಾಕಲು ಶ್ರಮಿಸಿದ್ದಾರೆ ಎಂದು ಯುಡಿಎಫ್ ಆರೋಪಿಸುತ್ತಿದೆ. ಉದಿನೂರು ಗವರ್ಮೆಂಟ್ ಹೈಯರ್ ಸೆಕೆಂಡರಿ ಸ್ಕೂಲ್ 154ನೇ ನಂಬರ್ ಬೂತ್ನಲ್ಲಿ ನಕಲಿ ಮತದಾನ ಮಾಡಲು ಶ್ರಮಿಸಿದ ವ್ಯಕ್ತಿಯನ್ನು ಪೊಲೀಸ್ ಅರೆಸ್ಟ್ ಮಾಡದೆ ಬಿಟ್ಟ ಘಟನೆಯಲ್ಲಿ ಯುಡಿಎಫ್ ಆರೋಪಿಸಿದೆ. ತ್ರಿಕರಿಪುರ್ ಗವರ್ಮೆಂಟ್ ಹೈಯರ್ ಸೆಕೆಂಡರಿ, ಕೈಯೂರ್, ಚೀಮೇನಿ ಪಂಚಾಯತಿನ ವಿವಿಧ ಬೂತ್ಗಳಲ್ಲಿ ವ್ಯಾಪಕವಾಗಿ ನಕಲಿ ಮತದಾನ ನಡೆದ ಆರೋಪವಿದೆ.
ದಾಖಲೆಗಳಿಲ್ಲದೆ ಮತದಾರರು ಬೂತ್ಗೆ ತಲುಪಿ ರಾಜಕೀಯ ಸ್ವಾಧೀನ ಉಪಯೋಗಿಸಿ ಮತ ಚಲಾಯಿಸಿದ್ದು, ಇದನ್ನು ಉದ್ಯೋಗಸ್ಥರಿಗೆ ತಿಳಿಸಿದರೂ ಯಾರೂ ಹಿಂತಿರುಗಿ ನೋಡಲಿಲ್ಲ ಎಂಬ ಆರೋಪವಿದೆ. ವ್ಯಾಪಕವಾಗಿ ಅವ್ಯವಸ್ಥೆ ಮಾಡಿದ ಬೂತ್ಗಳಲ್ಲಿ ರೀಪೋಲಿಂಗ್ ಮಾಡಬೇಕು ಎಂದು ಸಂದೀಪ್ ವಾರ್ಯರ್ ಹೇಳಿದರು. ತ್ರಿಕರಿಪುರ ಕ್ಷೇತ್ರದ ಅರ್ಧಕ್ಕಿಂತ ಹೆಚ್ಚು ಮತಗಟ್ಟೆಗಳಲ್ಲಿ ವ್ಯಾಪಕ ನಕಲಿ ಮತದಾನ ಹಾಗೂ ಮತಗಟ್ಟೆ ಅತಿಕ್ರಮಣದಿಂದ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಹಾಳಾಗಿದೆ ಎಂದು ಎನ್ಡಿಎ ಅಭ್ಯರ್ಥಿ ರವಿ ಕುಳಂಗರ ಹೇಳಿದರು. 92% ಹೆಚ್ಚು ಮತದಾನ ನಡೆದ ಎಲ್ಲಾ ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸಬೇಕೆಂದು ಒತ್ತಾಯಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿಧಾನಸಭಾ ಚುನಾವಣೆಯ ದಿನದಂದು ಉದಿನೂರಿನಲ್ಲಿ ಮಹಿಳಾ ಬೂತ್ ಏಜೆಂಟ್ ಮೇಲೆ ತುರಿಸುವ ಸೊಪ್ಪಿನ ಹುಡಿ ಎರಚಿದ ಘಟನೆಯಲ್ಲಿ ಪ್ರಕರಣ ದಾಖಲಿಸಲು ಮುಖ್ಯ ಚುನಾವಣಾಧಿಕಾರಿ ನಿರ್ದೇಶನ ನೀಡಿದ್ದಾರೆ. ಉದಿನೂರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಮತಗಟ್ಟೆ ಸಂಖ್ಯೆ 154ರಲ್ಲಿ ಯುಡಿಎಫ್ ಮಹಿಳಾ ಏಜೆಂಟ್ ತಡಿಯಂಕೊವ್ವಲ್ನ ಟಿ ರದಿಲಾ ಅವರ ಮೇಲೆ ತುರಿಸುವ ಸೊಪ್ಪಿನ ಹುಡಿಯನ್ನು ಎರಚಲಾಗಿದೆ. ನಕಲಿ ಮತದಾನದ ಪ್ರಯತ್ನ ವಿಫಲವಾದಾಗ ಕಿಟಕಿಯ ಮೂಲಕ ರದಿಲರ ದೇಹದ ಮೇಲೆ ತುರಿಸುವ ಎಲೆಯ ಹುಡಿ ಹಾಕಲಾಗಿದೆ ಎಂದು ಹೇಳಲಾಗುತ್ತದೆ. ಅಕ್ರಮ ವಿವರದ ಬಗ್ಗೆ ಮಾಹಿತಿ ಪಡೆದು ಕೇಂದ್ರಕ್ಕೆ ತಲುಪಿದ ಉದಿನೂರಿನ ರೋಹಿತ್ ರಮೇಶ್ ಅವರ ಮೇಲೆ ಸಿಪಿಎಂ ಕಾರ್ಯಕರ್ತರ ಗುಂಪೊಂದು ಹಲ್ಲೆ ನಡೆಸಿದ್ದಾರೆ ಎಂಬ ದೂರು ಕೂಡ ಇದೆ. ತಕ್ಷಣವೇ ಇಬ್ಬರನ್ನು ತ್ರಿಕರಿಪುರದ ಆಸ್ಪತ್ರೆಗೆ ದಾಖಲಿಸಲಾಯಿತು. ಮಹಿಳಾ ಏಜೆಂಟ್ ದೇಹದ ಮೇಲೆ ತುರಿಸುವ ಸೊಪ್ಪಿನ ಹುಡಿ ಹಾಕಿದ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಮುಖ್ಯಸ್ಥ ಹಾಗೂ ಚುನಾವಣಾಧಿಕಾರಿಗೆ ಯುಡಿಎಫ್ ಕ್ಷೇತ್ರ ಚುನಾವಣಾ ಸಮಿತಿಯ ಪ್ರಧಾನ ಸಂಚಾಲಕ ಅಡ್ವೊಕೇಟ್ ಕೆ ರಾಜೇಂದ್ರನ್ ದೂರು ಸಲ್ಲಿಸಿದರು. ಬಳಿಕ ಮುಖ್ಯ ಚುನಾವಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಪ್ರಕರಣ ದಾಖಲಿಸುವಂತೆ ಸೂಚಿಸಿದರು. ಚುನಾವಣಾ ಆಯೋಗವು ಜಿಲ್ಲಾಧಿಕಾರಿಗಳಿಗೆ നിർദ്ദേശിಸಿದರು. 4 മണി വരെ ബൂത്തിൽ ഒരു കളവോട്ട് ചെയ്യിക്കാണെങ്കിൽ അത്ര ഷാർപ്പായിട്ട് ഇരുന്നതാണ്. അന്നേരം അവർ ഉച്ച മുതൽ അവർ ഭീഷണിയാണ് എന്നോട്, നീ പുറത്തിറങ്ങൂല, നീ ഇവിടെ വന്നിട്ട് നേതാവാണ്ട, നിൻ്റെ നാട് ഇതല്ല, കല്യാണം കഴിച്ച് കൊണ്ടുവന്നതല്ലേ, നീ നിൻ്റെ നാട്ടിൽ പോയി കളിച്ചാൽ ഇവർ കണ്ടാലും എനിക്ക് പേരെടുത്ത് അറിയുന്ന ആളുകൾ തന്നെയാണ് വന്ന് ഭീഷണി പറയുന്നത്. എന്നിട്ട് ഞാൻ അവിടുന്ന് അനങ്ങൂല. ഞാൻ പറയുന്നില്ല അവരോട്, നിങ്ങൾ അവസാനം എന്നെ കൊല്ലലല്ലേ, അതിൻ്റെ അപ്പുറം ചെയ്യൂലല്ലോ, 5 മണി കഴിയാൻ ഞാൻ ബൂത്തിന് പുറത്ത് ഇറങ്ങൂലെന്ന്. ലാസ്റ്റ് ഒരു ബാബു എന്ന് പറഞ്ഞ ഒരാൾ, പ്രകാശ് ബാബു ടിക്കറ്റ്, ഇയാൾ വോട്ട് ചെയ്യാൻ അശോകൻ്റെ വോട്ട് എന്ന് പറഞ്ഞു. ഞാൻ അശോകൻ നാട്ടിലില്ല, നിങ്ങൾ ബാബോട്ടനല്ലേന്ന് ചോദിച്ചപ്പോൾ എന്നോട് പറഞ്ഞു, നീ എന്നെ അശോകൻ്റെ വോട്ട് ചെയ്യാൻ വിടൂലേന്ന് ചോദിച്ചു. ഞാൻ എൻ്റെ ഒബ്ജക്ഷൻ ഞാൻ പറഞ്ഞു, ഇനി ഓഫീസറാക്കി തീരുമാനിക്കേണ്ടത്. അയാൾ ഇറങ്ങിപ്പോയി. ആ ഇറങ്ങിപ്പോയിട്ട് ഒരു 5 മിനിറ്റ് കഴിഞ്ഞാണ് ഈ പൊടി എറിഞ്ഞത്. പക്ഷെ ഞാൻ തിരിഞ്ഞിരുന്നു. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರಿಪ್ಪೋಡಿ ಶ್ರೀ ತಿರೂರ್ ಮುಚ್ಚಿಲೋಟು ಭಗವತಿ ಕ್ಷೇತ್ರದ ಪೆರುಂಕಳಿಯಾಟ ಮಹೋತ್ಸವವು 16 ವರ್ಷಗಳ ಬಳಿಕ ನಡೆಯಲಿದ್ದು, ಇದರ ಭಾಗವಾಗಿ ಏಪ್ರಿಲ್ 12ರಂದು ಆಚರಣಾ ಸಮಿತಿ ರೂಪೀಕರಣ ಸಭೆಯನ್ನು ಮಾಡಲು ತೀರ್ಮಾನಿಸಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. 16 ವರ್ಷಗಳ ಬಳಿಕ ದೇವಸ್ಥಾನದಲ್ಲಿ ಪೆರುಂಕಳಿಯಾಟ ಉತ್ಸವ ನಡೆಯಲಿದೆ. 2027 ಜನವರಿ 22ರಿಂದ 27ರವರೆಗೆ ಮಹೋತ್ಸವ ನಡೆಯಲಿದೆ. ಇದರ ಅನುಷ್ಠಾನಕ್ಕಾಗಿ ದೊಡ್ಡ ಸಂಘಟನಾ ಸಮಿತಿ ಸಭೆ ಏಪ್ರಿಲ್ 12ರ ಭಾನುವಾರ ಮಧ್ಯಾಹ್ನ 2:30ಕ್ಕೆ ದೇವಾಲಯದ ಆವರಣದಲ್ಲಿ ನಡೆಯಲಿದೆ ಹಾಗೂ ಕಾಸರಗೋಡು ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಹೇಳಿದರು. ದೇವಸ್ಥಾನದ ಆಡಳಿತ ಮಂಡಳಿ ಅಬು ನ್ಯಕ್ಲಿ, ಪ್ರಧಾನ ಕಾರ್ಯದರ್ಶಿ ವಿ ಕೃಷ್ಣನ್ ಮಾಸ್ಟರ್, ಖಜಾಂಜಿ ತಂಬಾನ್ ಚೇಡಿಕುಂದು, ವೇಣುಗೋಪಾಲನ್ ವಿ, ರವಿ ಕಲನಾಡ್, ಜಗನ್ ವೆಡಿತ್ತರಕ್ಕಾಲ್ ಮುಂತಾದವರು ಭಾಗವಹಿಸಿದರು. ഈ ക്ഷേത്രത്തിനെ പരിചയപ്പെടുത്തേണ്ട ആവശ്യമൊന്നും തോന്നുന്നില്ല. കാസർഗോഡ് ജില്ലയിലെ കേരളത്തിലെ തന്നെ ഏറ്റവും ചില പുരാതനമായ ക്ഷേത്രങ്ങളിൽ ഒന്നാണ് കരിപ്പോടി മുച്ചിലോട്ട് ഭഗവതി ക്ഷേത്രം. മുച്ചിലോട്ട് ഭഗവതി എന്ന് പറയുന്നത് വാണിയ സമുദായത്തിന്റെ കുലദേവതയാണ്. അത് അങ്ങനെ കാണാൻ കിട്ടുന്ന അസുലഭമായ ഒരു തെയ്യ കൊലകളിൽ ഒന്നാണ് മുച്ചിലോട്ട് ഭഗവതിയുടെ തെയ്യക്കൊല. ഇതിനു മുമ്പ് 2010ലാണ് കരിപ്പോടി മുച്ചിലോട് പെരുങ്കളിയാട്ടം നടന്നത്. പെരുങ്കളിയാട്ടം എന്ന് പറയുന്നത് ഒരു നാടിന്റെ ഉത്സവമാണ്. നാട് മൊത്തം ഉണർവിലേക്ക് എത്തുന്ന ഒരു വലിയ മഹോത്സവത്തിനാണ് ഞങ്ങൾ ആരംഭം കുറിക്കുന്നത്. അടുത്ത കാലത്ത് ക്ഷേത്രത്തിന്റെ ഒരു പുനരുദ്ധാരണം കഴിഞ്ഞു. ക്ഷേത്രം ഒന്ന് പുതുക്കി പണിതതിന്റെ അടിസ്ഥാനത്തിൽ പ്രശ്നവശാൽ ഒരു കളിയാട്ടം വേണം, ഭഗവതിയുടെ മംഗല്യം ഉത്സവം വേണം എന്ന തീരുമാനത്തിന്റെ അടിസ്ഥാനത്തിലാണ് ഇറങ്ങിയിരിക്കുന്നത്. സർവ്വജാതി മതസ്ഥരും ഒന്നിച്ചു ചേർന്ന ഒരു വലിയ ഉത്സവമാണ് പെരുങ്കളിയാട്ടം. അപ്പോ ജനുവരി മാസത്തിലാണ് ഇതിന്റെ കളിയാട്ടത്തിന്റെ തീയതി. ഒരു വർഷം നീണ്ടു നിൽക്കുന്ന ഒരുക്കങ്ങൾ വേണ്ടി വരുന്ന മഹോത്സവമാണ്. വലിയൊരു ബഡ്ജറ്റുള്ള ഉത്സവമാണ്. ഇതിന്റെ സമുദായങ്ങളാണ് ഇതിന്റെ സാമ്പത്തിക കാര്യങ്ങൾക്കൊക്കെ മുന്നിട്ട് വരുന്നത്. തീർച്ചയായും ഈ മഹോത്സവത്തിന്റെ വിജയത്തിനായി മാധ്യമ പ്രവർത്തകരുടെ പരിപൂർണമായ പിന്തുണ വേണം. നിങ്ങൾക്ക് അറിയാവുന്ന പോലെ അടുത്ത വർഷം ഞങ്ങളുടെ മുച്ചിലോട്ട് മാത്രമേ കളിയാട്ടുള്ളൂ. മറ്റ് ഓരോ വർഷങ്ങളിലും ചിലപ്പോൾ എരമത്ത് കഴിഞ്ഞു. അങ്ങനെ ഓരോ സ്ഥലത്ത് ഇങ്ങനെയൊക്കെ കളിയാട്ടം കഴിഞ്ഞു. ഇപ്പൊ ഞങ്ങളുടെ കളിയാട്ടാണ് എല്ലാവരും ഉറ്റുനോക്കുന്നത്. 16 വർഷമായി എല്ലാവരും കഴിഞ്ഞിട്ട്.
നിങ്ങളെ സംബന്ധിച്ചിടത്തോളം നിങ്ങൾക്ക് എന്താണോ അവിടെ വേണ്ടത് അതൊക്കെ ക്ഷേത്ര ഭരണസമിതി ഒരുക്കി തരുന്നതാണ്. അവിടെ ഒരു പവലിയൻ മാധ്യമത്തിന് വേണ്ടി തയ്യാറാക്കും. നിങ്ങൾ ആദ്യത്തെ ഒരു അറിയിപ്പ് എന്ന നിലയിലാണ് ഇന്നിവിടെ കൂടിയിരിക്കുന്നത്. ನ್ಯೂಸ್ ಬ್ಯೂರೋ ಕಾಸರಗೋಡು. ಅರೈ ಪ್ರದೇಶದ ಬಾಳೆ ರೈತರು ಸಂಕಷ್ಟದಲ್ಲಿದ್ದಾರೆ. ಮೇಟುಪಾಳ್ಯಂನಿಂದ ಆಗಮಿಸಿದ ಬಾಳೆ ಸಸಿಗಳು ಗೊನೆ ಹಾಕದಿರುವುದು, ಕೊಯ್ಲು ಮಾಡುವಲ್ಲಿ ವಿಳಂಬವಾಗುತ್ತಿರುವುದು ರೈತರನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿದೆ. മുമ്പ് വെക്കുന്നത് പിന്നെ നല്ലൊരു 6 മാസം കൊണ്ട് കൊലക്കുന്ന വാഴയാണ്. അപ്പോൾ അത് നല്ല കൊലയും കിട്ടും, നമുക്ക് ഈ വെള്ളം വരുന്നതിന് ഉൾപ്പെടെ കൊത്താനും പറ്റും. ഇപ്പോൾ ഇത് ശരിക്കും ഈ തമിഴ്നാട് ലോവീനക്ക് വേണ്ടി കേരളത്തിലെ കർഷകരെ ദ്രോഹിക്കുന്ന ഏർപ്പാട് പാലക്കാട് നിന്ന് ചില ആൾക്കാർ കൊണ്ടുവന്ന് നടത്തുന്ന ഒരു തട്ടിപ്പിൻ്റെ പരിപാടിയാണ്. അപ്പോൾ കഴിഞ്ഞ കൊല്ലം എനിക്ക് കുറേ ഇങ്ങനെ ഈ അപകടം പറ്റി. അങ്ങനെ ഞങ്ങൾ വേറെ കഴിഞ്ഞ കൊല്ലം ഷൺമുഖം പറഞ്ഞ ഒരാളെ കൊണ്ടു തന്നെ, അതും ഇങ്ങനെയായി. ഇപ്പോൾ ഇക്കൊല്ലം വേറൊരാളെ കൊണ്ടു തന്നെ, അയാളും ഇങ്ങനെ പറ്റിച്ചു നമ്മളെ. അപ്പോൾ ഇപ്പോൾ ഞങ്ങൾക്ക് കുറേ ആക്കുണ്ട്. ഇവിടെ മാട്ടുമ്മ നാസർ, മധു, ഇവിടെ തന്നെ വിജയൻ, 2 വിജയന്മാർ, നാരായണൻ, പിന്നെ അങ്ങനെ ഒട്ടനവധി ആൾക്കാർ ഇങ്ങനെ പറ്റി. ഒരു ലോഡ് കന്ന് വന്ന് ഞങ്ങൾ 5-6 ആളായിട്ട് എടുത്തതാണ്. അതുപോലെ ഞങ്ങൾ എല്ലാവരും പറ്റിയിട്ടായാലും ഈ വാഴ ഇപ്പോൾ 9-10 മാസം കൊലക്കുന്നില്ല. അതാണ് പ്രശ്നം. ഇപ്പോൾ എല്ലാവരും വാഴ കുലച്ച് കായായി. നമ്മളിപ്പോൾ ഇനിയിപ്പോൾ തിരി വെച്ചിട്ട് കൊല കാണുന്നേയില്ല. അപ്പോൾ ഈ മഴ കഴിയുമ്പോഴൊക്കെ ഇത് കൊലക്കും. അപ്പോൾ ഈ മഴ വന്ന് നാനാവശ്യമാക്കി പോകും, നമുക്കൊന്നും കിട്ടില്ല. അതാണ് ഇതിൻ്റെ പ്രശ്നം. ഇത് നമ്മൾ കന്ന് വാങ്ങുമ്പോൾ ഇത് അറിയുന്നില്ല ഏതാത് കന്നുന്നില്ല. അത് വെച്ച് ഈ കൊലക്കാനാകുമ്പോഴാണ് ഇതിൻ്റെ സംഭവം പിടികിട്ടുന്നത്. അപ്പോൾ മാട്ടുമ്പോൾ ഇപ്പോൾ എല്ലാവരും വെള്ളം ഒഴിക്കാതെ ഒഴിവായി. ഇവരാനൊക്കെ 600 വായായിട്ടുണ്ട്. അതുപോലെ നാസറിന് എല്ലാവർക്കും ഇത് ഇല്ലവർക്കെല്ലാം കൂടുതൽ വായന ഇത് വെച്ചു, നല്ല കന്നാണ് വായിച്ചിട്ട്. അപ്പോൾ എല്ലാവരും പറ്റി എല്ലാവർക്കും ഇപ്പോൾ ലക്ഷക്കണക്കിന് രൂപ നഷ്ടം സംഭവിച്ചില്ല. ഇനിയിപ്പോൾ വെള്ളം വരുമ്പോൾ ഒരു വാഴയിൽ കൊലച്ചാൽ ഞങ്ങൾക്ക് ഒരു ഉപകാരത്തിന് കിട്ടുകയും ചെയ്യില്ല. കറി വെക്കാൻ കായ് പോലും കറിക്കായ് പോലും ഇന്ന് കിട്ടൂല. ഒരാൾക്ക് ഇപ്പോൾ 1.5 ലക്ഷം 1 ലക്ഷം റുപ്യ നഷ്ടം. വാഴ തോന്നു നോക്കിയിട്ടാണ്. ഇപ്പോൾ 600 വെച്ചിട്ടുണ്ട്, 400 വെച്ചിട്ടുണ്ട്. എനിക്ക് 400 രൂപയുണ്ട്. അപ്പോൾ എനിക്കൊരു 1.5 ലക്ഷം റുപ്യ 30,000 ഉണ്ടാവും. അതുപോലെ എല്ലാവർക്കും ഇപ്പോൾ ഇബ്രാഹിമിലൊരു 1.25 ലക്ഷം റുപ്യ ആയിരുന്നു ഇബ്രാഹിമൊക്കെ പറയുന്നുണ്ട്. ಬಾತೂರು ಕಳಗಂ ಕೊಟ್ಟೋಡಿ ತಾನತಿಂಗಳ್ ವಯನಾಟುಕುಲವನ್ ದೇವಸ್ಥಾನ ಪುನರ್ ಪ್ರತಿಷ್ಠಾ ಮಹೋತ್ಸವವು ಏಪ್ರಿಲ್ 12 ಮತ್ತು 13ರಂದು ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ബാത്തൂർ കഴകം കൊട്ടോടി താനത്തിങ്കൾ ശ്രീ വയനാട്ടുകുല ദേവസ്ഥാനത്തിൻ്റെ പ്രതിഷ്ഠാ മഹോത്സവം ഏപ്രിൽ മാസം 12, 13 തീയതികൾ നടക്കുകയാണ്. വളരെയധികം ചരിത്ര പ്രാധാന്യമുള്ള ഒരു ദേവസ്ഥാനമാണ് കൊട്ടോടി വയനാട്ടുകുല ദേവസ്ഥാനം. ഒരു കാലത്ത് പൂക്കൽ തറവാട് കാരണവർ അദ്ദേഹത്തിൻ്റെ പ്രാർത്ഥനാനിരതമായ ഒരാവശ്യത്തിന് വേണ്ടി പ്രാർത്ഥിക്കുകയും അത് സാധിച്ചതിനാൽ അദ്ദേഹം അവിടെ ഒരു വയനാട്ടുകുലം ദേവസ്ഥാനം നിർമ്മിക്കുകയും ചെയ്തു. ആ വയനാട്ടുകുലം ദേവസ്ഥാനം നൂറ്റാണ്ടുകളോളം കുറേ കാലത്തോളം ആ കുടുംബ പരമ്പര തന്നെ അത് മുന്നോട്ട് കൊണ്ടുപോയെങ്കിലും ഒരു 36 വർഷത്തിന് മുമ്പ് അതിൻ്റെ പരിചരണം ശരിയായ രീതിയിലാവാത്തതിനാൽ സ്ഥാനം കംപ്ലീറ്റ് നശിച്ചു പോവുകയും അവിടെ അതേ സ്ഥാനത്ത് തന്നെ നാട്ടുകാരുടെ കമ്മിറ്റി ഉണ്ടാക്കി പുതിയ ഒരു ദേവസ്ഥാനം നിർമ്മിച്ച് ഭഗവാനെ കുടിയിരുത്തുകയും ചെയ്തു. 2012 വളരെ സമുചിതമായിട്ട് നമ്മൾ വയനാട്ട് കുലവൻ തീങ്കെട്ട് മഹോത്സവം നടത്തിയ ഒരു ദേവസ്ഥാനമാണിത്. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಮತದಾನದ ಶೇಕಡಾವಾರು ಹೆಚ್ಚಳ. ಜಿಲ್ಲೆಯಲ್ಲಿ 79.12 ಮತದಾನ ದಾಖಲು. ಕೇರಳದ 1ನೇ ವಿಧಾನಸಭಾ ಕ್ಷೇತ್ರವಾದ ಮಂಜೇಶ್ವರದಲ್ಲಿ ಈ ಬಾರಿ ಚಾರಿತ್ರಿಕ ಮತದಾನ ದಾಖಲೆ. 81.04 ಮತದಾನ ದಾಖಲಿಸುವ ಮೂಲಕ ಎಲ್ಲರನ್ನೂ ಅಚ್ಚರಿ ಮೂಡಿಸಿದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ. ಕಾಸರಗೋಡು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ನಕಲಿ ಮತದಾನ ನಡೆದಿದೆ ಎಂದು ಅಭ್ಯರ್ಥಿಗಳಿಂದ ಆರೋಪ ಹಾಗೂ ಪ್ರತ್ಯಾರೋಪ. ಕೆಲವು ಸ್ಥಳಗಳಲ್ಲಿ ವಾಗ್ವಾದ ಸೃಷ್ಟಿಸಿದ ನಕಲಿ ಮತದಾನದ ಆರೋಪಗಳು. ಉದಿನೂರಿನಲ್ಲಿ ಮಹಿಳಾ ಬೂತ್ ಏಜೆಂಟ್ ಮೇಲೆ ತುರಿಸುವ ಸೊಪ್ಪಿನ ಹುಡಿ ಎರಚಿದ ಘಟನೆ. ಪ್ರಕರಣ ದಾಖಲಿಸಲು ಮುಖ್ಯ ಚುನಾವಣಾಧಿಕಾರಿಯಿಂದ ನಿರ್ದೇಶನ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.